ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗವರ್ಮೆಂಟ್ ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್. ಈ ಒಂದು ವಿಡಿಯೋ ಏನಿದೆ ತುಂಬಾ ಮುಖ್ಯವಾಗಿರುತ್ತೆ. ನಿಮ್ಮ ಒಂದು ಲೈಫ್ಗೆ ತುಂಬಾ ಬೂಸ್ಟ್ನ ಕೊಡುವಂಥದ್ದು, ನಿಮ್ಮ ಒಂದು ಮೈಂಡ್ಗೂ ಕೂಡ ತುಂಬಾ ಬೂಸ್ಟ್ನ ಮಾಡುವಂಥದ್ದು. ಓಕೆ, ಇದು ಏನಿದು? ಸೊ ಈ ಒಂದು ಚಾಲೆಂಜ್ನ ನೀವು ಆಕ್ಸೆಪ್ಟ್ನ ಮಾಡಬೇಕು. ಸೊ ನಿಮ್ಮ ಒಂದು ನೆಗೆಟಿವ್ ಕಿಕ್ಔಟ್ನ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಮ ಒಂದು ಡಿಪ್ರೆಷನ್ ಥಾಟ್ಸ್ಗಳನ್ನ ಕಿಕ್ಔಟ್ನ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಮೊಂದು ಪಾಸ್ಟ್ನ ಹಳೆಯ ಏನೇ ಯೋಚನೆಗಳಿದ್ರು ಕೂಡ ಅದನ್ನ ನೀವು ಕಿಕ್ಔಟ್ನ ಮಾಡ್ಬೇಕಂತ ಹೇಳಿದ್ರೆ ಈ ಒಂದು ಚಾಲೆಂಜ್ನ ಆಕ್ಸೆಪ್ಟ್ನ ಮಾಡ್ಕೊಳ್ಳಿ. ಸೊ ಈ ಒಂದು ಚಾಲೆಂಜ್ ಏನಿದೆ, ನೋ ನೆಗೆಟಿವ್ ಚಾಲೆಂಜ್. ಈಗ ನಿಮಗೆ ಪ್ರತಿದಿನನೂ ಕೂಡ ಹಲವಾರು ವಿವಿಧ ನೆಗೆಟಿವ್ ಥಾಟ್ಸ್ಗಳು ಪಾಪಪ್ ಆಗ್ತಾ ಇರುತ್ತೆ ಅಲ್ವಾ? ಹಾಗೆ ನೆಗೆಟಿವ್ ಎಮೋಷನ್ಗಳು ಕೂಡ ಪಾಪಪ್ ಆಗ್ತಾ ಇರುತ್ತೆ. ಸೊ ಇದನ್ನ ಹೇಗೆ ನೀವು ಫೇಸ್ ಮಾಡೋದು, ಅಥವಾ ಇದನ್ನ ಹೇಗೆ ನೀವು ರಿಮೂವ್ ಮಾಡೋದು ಕಂಪ್ಲೀಟ್ ಆಗಿ? ನೀವು ಹೇಳ್ತಿರಲ್ಲ, ನನಗೆ ಓವರ್ ಥಿಂಕಿಂಗ್ ಬರ್ತಿದೆ, ನನಗೆ ನೆಗೆಟಿವ್ ಪ್ಯಾಟರ್ನ್ಸ್ಗಳೇ ಜಾಸ್ತಿ ಆಗ್ತಿದೆ. ಸೊ ಈ ಒಂದು ಚಾಲೆಂಜ್ನ ನೀವು ಆಕ್ಸೆಪ್ಟ್ನ ಮಾಡೋದ್ರಿಂದ ನೋ ನೆಗೆಟಿವ್ ಚಾಲೆಂಜ್ ಫಾರ್ ಎ ಡೇ, ಇದನ್ನ ನೀವು ಡೇ 1 ಸೆಲೆಬ್ರೇಟ್ನ ಮಾಡಿ. ಸೊ ಡೇ 1ನ ನೀವು ಆಕ್ಟಿವೇಟ್ನ ಮಾಡಿ, ಮೈಂಡ್ ಆಕ್ಟಿವೇಟ್ನ ಮಾಡೋದು ಅಂತದ್ದು. ಸೊ ನೀವು ಸ್ಟೂಡೆಂಟ್ ಆಗಿದ್ರೆ ನೀವೇನು ಮಾಡ್ತೀರಾ? ನೀವು ಓಕೆ, ನನಗೆ ಓದೋದಕ್ಕೆ ಫೋಕಸ್ ಮಾಡೋದಕ್ಕೆ ಆಗ್ತಿಲ್ಲ, ನಾನು ಸ್ಟಡಿ ಮಾಡೋದಕ್ಕೆ ಯಾವುದೇ ರೀತಿ ಕೂತ್ಕೊಂಡು ನನಗೆ ಆಗ್ತಾನೇ ಇಲ್ಲ, ಜೊತೆಗೆ ಸೊ ನಾನು ತುಂಬ ಒಳ್ಳೆ ಸ್ಕೋರ್ ಮಾಡ್ತೀನಾ? ಸೊ ನಿಮ್ಮ ಒಂದು ಎಬಿಲಿಟಿನ ನೀವೇ ಡೌನ್ನ ಮಾಡ್ತಿರ್ತೀರಾ, ಅಥವಾ ನಿಮ್ಮ ಒಂದು ಏನು ಯೋಚನೆಗಳಿಂದ ನಿಮ್ಮನ್ನ ನೀವೇ ಕುಗ್ಗಿಸ್ಕೊಳ್ತೀರಾ. ಸೊ ಈಗ ನೀವು ಡಿಸಿಷನ್ ಮಾಡಿರ್ತೀರಾ, ನಾನು ನೋ ನೆಗೆಟಿವ್ ಚಾಲೆಂಜ್ನ ಆಕ್ಸೆಪ್ಟ್ ಮಾಡಿದ್ದೀನಿ. ಏನೇ ಒಂದು ನೆಗೆಟಿವ್ ಎಮೋಷನ್ ಇರ್ಬೋದು, ನನ್ನ ಸ್ಟಡಿ ರಿಲೇಟೆಡ್, ಅಥವಾ ಏನೇ ನೆಗೆಟಿವ್ ಥಾಟ್ಸ್ಗಳು ಬರ್ಬೋದು ನನ್ನ ಒಂದು ಸ್ಟಡಿ ರಿಲೇಟೆಡ್, ಎಲ್ಲದನ್ನು ಕೂಡ ನಾನು ರಿಜೆಕ್ಟ್ನ ಮಾಡ್ತಿದ್ದೀನಿ. ಸೊ ದ ಮೂಮೆಂಟ್ ಯು ಡಿಸೈಡ್ ದಟ್, ಓಕೆ, ದ ಮೂಮೆಂಟ್ ಯು ಆಕ್ಸೆಪ್ಟ್ ದಟ್ ಚಾಲೆಂಜ್, ನಿಮ್ಮ ಒಂದು ಬ್ರೈನ್ ಏನು ಮಾಡುತ್ತೆ, ಆಟೋಮೆಟಿಕಲಿ ಒಂದು ಪಾಸಿಟಿವ್ ಸಜೆಷನ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಅರ್ಥ ಆಗ್ತಿದೆಯಲ್ಲ? ಅಂದರೆ ಆಟೋಮೆಟಿಕಲಿ ಅದು ಪಿಕ್ನ ಮಾಡ್ಕೊಳ್ಳುತ್ತೆ ಪಾಸಿಟಿವ್ ಆಗಿ. ಓಕೆ, ನನಗೆ ಹೆಚ್ಚು ಸ್ಟಡಿ ಮಾಡೋದಕ್ಕೆ ಆಗುತ್ತೆ ಅನ್ನೋ ಥರ ಥಾಟ್ನ ಪಿಕ್ ಮಾಡ್ಕೊಳ್ಳುತ್ತೆ. ಐ ಫೀಲ್ ಕಾಮ್ ಈ ರೀತಿಯಾಗಿ ಪಿಕ್ನ ಮಾಡ್ಕೊಳ್ಳುತ್ತೆ. ಅಂದರೆ ನಿಮ್ಮನ್ನ ರಿಲ್ಯಾಕ್ಸ್ ಕೂಡ ಮಾಡುತ್ತೆ, ಹಾಗೆ ನಿಮಗೆ ನಿಮ್ಮೊಂದು ಮೈಂಡ್ನ ಬೂಸ್ಟ್ನ ಮಾಡುತ್ತೆ. ಇದನ್ನು ಮನಿ ಬಗ್ಗೆನೂ ಅಪ್ಲೈ ಮಾಡ್ಬೋದು. ಅರ್ಥ ಆಗ್ತಿದೆಯಲ್ಲ? ನನಗೆ ಯಾವುದೇ ಒಂದು ಮೂಲಗಳಿಂದ ದುಡ್ಡು ಬರ್ತಾ ಇಲ್ಲ, ನಾನು ಫೀಲ್ ಸ್ಟಕ್ ಆಗಿದ್ದೀನಿ, ಈ ರೀತಿಯಾಗಿ ಫಿಯರ್ ಬೇಸ್ಡ್ ಥಿಂಕಿಂಗ್ ಇರುತ್ತೆ ಮನಿ ಬಗ್ಗೆನೂ ಕೂಡ. ಸೊ ನೀವು ಇಲ್ಲ, ನನಗೆ ಹೆಚ್ಚು ಹಣ ಬರ್ತಿದೆ, ಈ ರೀತಿಯಾಗಿ ನೀವು ಪಾಸಿಟಿವ್ ಸಜೆಷನ್ನ ಕೊಟ್ಕೊಳ್ಬೇಕು ನಿಮ್ಮ ಒಂದು ಮೈಂಡ್ಗೆನೆ. ಬಿಕಾಸ್ ನಿಮ್ಮ ಇನ್ನರಲ್ಲಿ ಆಟೋಮೆಟಿಕಲಿ ರನ್ ಆಗ್ತಿರುತ್ತೆ ನೆಗೆಟಿವ್ ಪ್ಯಾಟರ್ನ್ಸ್ಗಳು, ನೆಗೆಟಿವ್ ಥಾಟ್ಗಳು ರನ್ ಆಗ್ತಿರುತ್ತೆ. ಮನಿ ರಿಲೇಟೆಡ್ ಆದರೆ ಮನಿಯ ಬಗ್ಗೆ ಒಂದು ಫಿಯರ್ ಬೇಸ್ಡ್ ಥಿಂಕಿಂಗ್ ಇರುತ್ತೆ. ಓಕೆ, ನನಗೆ ಯಾವುದೇ ರಿಸೋರ್ಸ್ ಬರ್ತಿಲ್ಲ, ನನಗೆ ಹೆಚ್ಚು ಹಣ ಸಂಪಾದನೆ ಮಾಡೋದಕ್ಕೆ ಆಗೋದಿಲ್ವೇನೋ, ನನಗೆ ಯಾವುದೇ ಒಂದು ಸೋರ್ಸ್ಗಳು ಬರ್ತಾ ಇಲ್ಲ, ಈ ರೀತಿಯಾಗಿ. ಸೊ ನೀವು ಈ ಒಂದು ಚಾಲೆಂಜ್ನ ಆಕ್ಸೆಪ್ಟ್ನ ಮಾಡಿರ್ತೀರಲ್ವಾ? ಸೊ ನಿಮ್ಮ ಒಂದು ಮೈಂಡ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಪಾಸಿಟಿವ್ ಆಗಿ ಸೀಕ್ನ ಮಾಡುತ್ತೆ. ಅಂದ್ರೆ ನಿಮ್ಮ ಒಂದು ಸಬ್ ಕಾನ್ಸಿಯಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನಿಮ್ಮ ಏನು ಮನಿ ಬಗ್ಗೆ ಒಂದು ಒಳ್ಳೆ ಆಲೋಚನೆಗಳನ್ನ ಇಟ್ಕೊಂಡಿದ್ರಿ, ಯಾವುದು ಆಗುತ್ತೆ, ಎಸ್ ಅಫ್ಕೋರ್ಸ್ ನನಗೆ ಆಗುತ್ತೆ, ನನಗೆ ಅರ್ನ್ ಮಾಡೋದಕ್ಕಾಗುತ್ತೆ, ನನಗೆ ಹೆಚ್ಚು ಅರ್ನ್ ಮಾಡೋಕ್ಕಾಗುತ್ತೆ, ಹಾಗೆ ನನಗೆ ರಿಸೋರ್ಸ್ಗಳು ತುಂಬಾ ಸಿಗುತ್ತೆ, ಈ ರೀತಿಯಾಗಿ ಮೈಂಡು ಸೀಕ್ನ ಮಾಡೋದಕ್ಕೆ ಶುರುವಾಗುತ್ತೆ. ಸೊ ಈ ಒಂದು ಚಾಲೆಂಜ್ನ ನೀವು ಆಕ್ಸೆಪ್ಟ್ನ ಮಾಡಿ, ನಿಮ್ಮ ಒಂದು ಲೈಫಲ್ಲಿ ತುಂಬಾ ಬದಲಾವಣೆ ಆಗುತ್ತೆ. ಫಾರ್ ಡೇ 1ಗೆ ನೀವು ಮಾಡಿ, ದೆನ್ ನೋಡಿ ನಿಮ್ಗೆ ಹೇಗಾಗುತ್ತೆ ಅಂತ. ಇದನ್ನ ಹೇಗ್ ಮಾಡೋದು ನಾನು ಒಂದು ಎಕ್ಸಾಂಪಲ್ ಸಮೇತ ನಿಮ್ಗೆ ಹೇಳ್ತೀನಿ. ಅರ್ಥ ಆಗ್ತಿದೆಯಲ್ಲ? ಸೊ ಈ ಒಂದು ದಿನ ನಾನು ನೋ ನೆಗೆಟಿವ್ ಚಾಲೆಂಜ್ನ ಮಾಡೋದಕ್ಕೆ ನಾನು ಆಕ್ಸೆಪ್ಟ್ನ ಮಾಡಿದ್ದೇನೆ, ಈ ಒಂದು ಚಾಲೆಂಜ್ನ ನಾನು ಆಕ್ಸೆಪ್ಟ್ನ ಮಾಡಿದ್ದೀನಿ ಅಂತ ನೀವು ಡಿಸಿಷನ್ ಮಾಡಿ. ಸೊ ಇಂದು ನೀವು ಯಾವುದೇ ಥಾಟ್ಸ್ಗಳಿರ್ಬೋದು, ಯಾವುದೇ ಮಾತುಗಳಿರ್ಬೋದು, ಯಾವುದೇ ಕಾರಣಕ್ಕೂ ನೆಗೆಟಿವ್ ಇರಬಾರ್ದು. ಸೆಲ್ಫ್ ಟಾಕಲ್ಲೂ ಕೂಡ ನೆಗೆಟಿವ್ ಇರಬಾರ್ದು. ಅರ್ಥ ಆಗ್ತಿದೆಯಲ್ಲ? ಸೊ ಇದನ್ನ ಮಾಡ್ತೀರಾ. ಓಕೆ, ಸೊ ಈಗ ನಿಮ್ಮ ಯಾರೊಬ್ರು ಫ್ರೆಂಡು ಅಚೀವ್ನ ಮಾಡಿರ್ತಾರೆ ಅನ್ಕೊಳ್ಳಿ. ಸೊ ನಿಮ್ಗೆ ಆ ಒಂದು ಜೆಲಸ್ ಫೀಲ್ ಆಗಬಾರ್ದು. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಕೆಲವ್ರಿಗೆ ಆಗುತ್ತಲ್ವಾ, ಸೊ ಅವರು ಅಚೀವ್ ಮಾಡಿದ್ರು ನನ್ಗೇನು ಮಾಡೋಕ್ಕಾಗ್ತಿಲ್ಲ ಅಂತ. ಸೊ ನೀವೇನ್ ಮಾಡಿ ಅಂತ ಹೇಳಿದ್ರೆ ಅವ್ರಿಗೆ ಜಸ್ಟ್ ಕಂಗ್ರಾಚುಲೇಟ್ನ ಮಾಡಿ. ಸೊ ಇಲ್ಲಿ ಏನಾಗುತ್ತೆ, ನಿಮ್ಮ ಒಂದು ಮೈಂಡು ನೆಗೆಟಿವ್ ಎಮೋಷನ್, ನೆಗೆಟಿವ್ ಪ್ಯಾಟರ್ನ್ ಕ್ರಿಯೇಟ್ನ ಮಾಡೋ ಬದಲು ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಅದನ್ನ ರಿಜೆಕ್ಟ್ ಮಾಡಿ, ಸೊ ಒಂದು ಪಾಸಿಟಿವ್ ಫೀಲ್ನ ಕೊಡುತ್ತೆ. ಎಸ್, ಅವ್ರು ಮಾಡಿದ್ದಾರೆ, ಅಚೀವ್ ಮಾಡಿದ್ದಾರೆ, ನನಗೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಥಾಟ್ನ ಅದು ಪಿಕ್ನ ಮಾಡ್ಕೊಳ್ಳುತ್ತೆ. ಅರ್ಥ ಆಗ್ತಿದೆಯಲ್ಲ ನಿಮ್ಗೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ? ಅಂಡ್ ಜೊತೆಗೆ ಈಗ ಎಕ್ಸಾಂಪಲ್ ನೋಡೋದಾದ್ರೆ, ಯಾರು ನಿಮ್ಗೆ ಕೋಪದಿಂದ ಮಾತಾಡ್ತಿರ್ತಾರೆ ಅನ್ಕೊಳ್ಳಿ, ಅಥವಾ ನಿಮ್ಗೆ ನೆಗೆಟಿವ್ ಬಗ್ಗೆ ನಿಮ್ ಬಗ್ಗೆ ಮಾತಾಡ್ತಿರ್ತಾರೆ ಅನ್ಕೊಳ್ಳಿ. ಸೊ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಜಸ್ಟ್ ಇಲ್ಲ, ನಾನು ಈ ಒಂದು ನೆಗೆಟಿವ್ ಥಾಟ್ಸ್ಗಳಿರ್ಬೋದು, ನೆಗೆಟಿವ್ ಎಮೋಷನ್ಗಳನ್ನ ನಾನು ಪಿಕ್ ಮಾಡೋದಿಲ್ಲ, ನಾನು ರಿಯಾಕ್ಟ್ನ ಮಾಡೋದಿಲ್ಲ. ಅಂದ್ರೆ ಇಲ್ಲಿ ನಿಮ್ಗೆ ಆಂಗರ್ ಕ್ರಿಯೇಟ್ ಆಗುತ್ತಲ್ವಾ, ಇಕ್ಕಿದಾಗ್ಲೇ ನಿಮ್ಗೆ ಕೋಪ ಬರುತ್ತೆ. ಸೊ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಇಲ್ಲ, ಐ ಚೂಸ್ ಟು ಬಿ ಕಾಮ್, ನಾನು ಕಾಮ್ ಆಗಿರೋದಕ್ಕೆ ಇಷ್ಟಪಡ್ತೇನೆ. ಈ ಒಂದು ಥಾಟ್ ಏನಿದೆ, ಈ ಒಂದು ಆಂಗರ್ ಏನಿದೆ, ನಾನು ಇದನ್ನ ರಿಜೆಕ್ಟ್ನ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ನೀವು ಈ ರೀತಿಯಾಗಿ ನಿಮ್ಮೊಂದು ಮೈಂಡ್ನ ಸೆಟ್ನ ಮಾಡಿದ್ರೆ, ಸೊ ಈ ರೀತಿಯಾಗಿ ನಿಮ್ಮೊಂದು ಮೈಂಡ್ನ ನೀವು ಟ್ರೈನ್ನ ಮಾಡಿದಾಗ ಏನಾಗುತ್ತೆ, ಬ್ರೈನ್ ಅಲ್ಲಿ ನ್ಯೂ ಪ್ಯಾಟರ್ನ್ಸ್ಗಳು ಕ್ರಿಯೇಟ್ ಆಗ್ತಾ ಇರುತ್ತೆ. ನ್ಯೂ ಬ್ರೈನ್ ಪ್ಯಾಟರ್ನ್ಗಳು ಅಂದ್ರೆ ನಿಮ್ಮ ಏನ್ ನೆಗೆಟಿವ್ ಥಾಟ್ ಬರ್ತಿದೆ ಅದನ್ನ ಆಟೋ ರಿಜೆಕ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ಇದನ್ನ ನೀವು ಜಸ್ಟ್ ಒಂದು ದಿನ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಬದಲಾವಣೆ ಆಗುತ್ತೆ ನಿಮ್ಗೆ ಅಂತ. ಈ ಒಂದು ಚಾಲೆಂಜ್ನ ಆಕ್ಸೆಪ್ಟ್ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ? ಸೊ ಇಫ್ ಯು ಆರ್ ರೆಡಿ ಟು ಆಕ್ಸೆಪ್ಟ್ ದಿಸ್ ಚಾಲೆಂಜ್, ನೋ ನೆಗೆಟಿವ್ ಚಾಲೆಂಜ್, ಕಾಮೆಂಟ್ ಅಲ್ಲಿ ತಿಳಿಸಿ.
ಐ ಆಕ್ಸೆಪ್ಟೆಡ್ ದಿಸ್ ಚಾಲೆಂಜ್ ಅಂತ. ಸೊ ನೋಡಿ ನಿಮ್ಮಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ. ಸೊ ಹಾಗೇನೆ ಇದು ನಿಮ್ಮದು ಮ್ಯಾನಿಫೆಸ್ಟೇಷನ್ ಕೂಡ ತುಂಬಾ ಬೂಸ್ಟ್ ಮಾಡುತ್ತೆ, ಅಂದ್ರೆ ತುಂಬಾ ಫಾಸ್ಟರ್ ಮಾಡುತ್ತೆ, ತುಂಬಾ ಸ್ಪೀಡ್ ಮಾಡುತ್ತೆ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಯಾಕಂದ್ರೆ ನಿಮ್ಮಲ್ಲಿ ಯಾವುದೇ ನೆಗೆಟಿವ್ ಪ್ಯಾಟರ್ನ್ ಇರೋದಿಲ್ಲ. ಓಕೆನಾ? ಸೊ ಈ ಒಂದು ಚಾಲೆಂಜ್ನ ಅಕ್ಸೆಪ್ಟ್ನ ಮಾಡ್ಕೊಳ್ಳಿ, ಈ ಒಂದು ಚಾಲೆಂಜ್ನ ಸೆಲೆಬ್ರೇಟ್ನ ಮಾಡಿ. ಅಂದರೆ ಈ ಒಂದು ಚಾಲೆಂಜ್ನ ನೀವು ತಗೊಂಡು ಅದನ್ನು ಅಪ್ಲೈ ಮಾಡಿ, ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಿ, ನಿಮಗೆ ಆ ಒಂದು ರಿಸಲ್ಟು ಸಿಗುತ್ತೆ. ನೀವೇ ನೋಡ್ತೀರಾ ಎಷ್ಟು ಪಾಸಿಟಿವ್ ಫೀಲ್ ಆಗುತ್ತೆ ನಿಮಗೆ ಅಂತ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್, ಟೇಕ್ ಕೇರ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.